ವಿದ್ಯುತ್ ಸಮಸ್ಯೆ ಪರಿಹರಿಸುವಂತೆ ಮಗ್ಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಕಚೇರಿ ಮುಂದೆ ಪ್ರತಿಭಟನೆ. ಆಲೂರು ತಾಲೂಕಿನ ಮಗ್ಗೆ ಹಾಗೂ ಸುತ್ತಮುತ್ತಲಿನ ಭಾಗದಲ್ಲಿ ನಿರಂತರ ವಿದ್ಯುತ್ ಕಡಿತಗೊಳ್ಳುತ್ತಿದ್ದು ಜನತೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿ ತಿತಿಮತಿ ಸುತ್ತಮುತ್ತಲಿನ ಜನತೆ ಮಗ್ಗೆ ಗ್ರಾಮದ ಸೆಸ್ಕ್ ಕಚೇರಿ ಬಳಿ ಇಂಜಿನಿಯರ್ ಹಾಗೂ ಸಿಬ್ಬಂದಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮಿಸ್ಸಸ್ ಫೋನ್ ಮಾಡಿದ್ರು ಕೂಡ ಮಿಸ್ಸಸ್ ಫೋನ್ ಎತ್ಕೊಂಡು ಕಳಿಸ್ಕೊಡ್ತೀವಿ ಅಂತ ಹೇಳ್ಬೋದು. ನಾನೇ ರಿಕ್ವೆಸ್ಟ್ ಮಾಡಿಲ್ಲ ಹೇಳಿರ್ತಾರೆ. ನೀವು ಎಷ್ಟೊತ್ತಂಕ ಕೆಲಸ ಮಾಡಿರಿ, ಕೆಲಸ ಮಾಡಿರಿ, ಒಂದು ಸ್ವಲ್ಪ ವಿವರಣೆ ಕೊಡಿ, ಸಾರ್ವಜನಿಕರು ಗೊತ್ತಾಗಬೇಕು. ಮಗ್ಗೆ ಹಾಗೂ ಕೆ ಹೊಸಕೋಟೆ ಭಾಗದಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯ ಹಾಗೂ ಹೊಂದಾಣಿಕೆ ಕೊರತೆಯಿಂದಾಗಿ ಹಲವು ದಿನಗಳಿಂದ ವಿದ್ಯುತ್ ಕಣ್ಣಾಮುಚ್ಚಾಲೆಯಾಡುತ್ತಿದೆ. ಇಲ್ಲಿ ಕಾರ್ಯನಿರ್ವಹಿಸುವ ಜೂನಿಯರ್ ಇಂಜಿನಿಯರ್ ಬೈರೇಶ್ ಬೆಟ್ಟಹಳ್ಳಿ ಕ್ಯಾಂಪ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇಸ್ತ್ರಿ ಕುಮಾರ್ ಜನಸಾಮಾನ್ಯರಿಗೆ ಸರಿಯಾಗಿ ಸ್ಪಂದಿಸದೆ ಉದಾಪಿಯಿಂದ ವರ್ತಿಸುತ್ತಿದ್ದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇವರನ್ನ ತಕ್ಷಣ ವರ್ಗಾವಣೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮುಖಂಡ ಕಾಳಿಂಗ ಅವರು ಮಾತನಾಡಿ, ಕೆಲವು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಭಾಗದಲ್ಲಿ ಹಲವು ದಿನಗಳಿಂದ ವಿದ್ಯುತ್ ಸಮಸ್ಯೆ ಎದುರಾಗಿರುವುದರಿಂದ ಕುಡಿಯುವ ನೀರಿನ ಹಾಹಾಕಾರವಾಗಿದೆ. ವಿದ್ಯಾರ್ಥಿಗಳಿಗೆ ಹೋಂವರ್ಕ್ ಮಾಡಲು ತೊಂದರೆಯಾಗಿದೆ ಹಾಗೂ ಮನೆಗಳ ರಕ್ಷಣೆ ಜೊತೆಗೆ ಹಗಲಿನ ವೇಳೆಯಲ್ಲಿಯೂ ವಿದ್ಯುತ್ ಇರುವುದೇ ಅಪರೂಪವಾಗಿದೆ. ಈ ಬಗ್ಗೆ ಹಲವು ತಿಂಗಳಿನಿಂದ ಸೆಸ್ಕ್ ಅಧಿಕಾರಿಗಳಿಗೆ ತಿಳಿಸುತ್ತಿದ್ದರೂ ಯಾವುದೇ ಸಮಸ್ಯೆ ಪರಿಹಾರವಾಗಿಲ್ಲ. ಈ ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಿದೆ. ದಿನದ 24 ಗಂಟೆಯೂ ವಿದ್ಯುತ್ ಸರಬರಾಜು ಮಾಡಬೇಕೆನ್ನುವ ನಿಯಮ ಇದ್ದರೂ ಅಧಿಕಾರಿಗಳು ತಾತ್ಸಾರ ಮನೋಭಾವನೆ ಹೊಂದಿದ್ದಾರೆ. ಇಂತಹ ಅಧಿಕಾರಿಗಳನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಕೆಎನ್ ಕಾಂತರಾಜು ಮಾತನಾಡಿ, ಮಗ್ಗೆ ಹಾಗೂ ಕೆ ಹೊಸಕೋಟೆ ಭಾಗದಲ್ಲಿ ಕಾಡಾನೆಗಳ ಉಪಟಳ ಒಂದೆಡೆಯಾದರೆ ಇನ್ನೊಂದೆಡೆ ಮಲೆನಾಡು ಭಾಗ ಆಗಿಂದಾಗೆ ವಿದ್ಯುತ್ ಸಮಸ್ಯೆ ಎದುರಾಗುತ್ತಿದೆ. ಆದ್ದರಿಂದ ದಿನಪೂರ್ತಿ ವಿದ್ಯುತ್ ಅವಶ್ಯಕತೆ ಇದೆ. ಹೆಚ್ಚುವರಿಯಾಗಿ ಲೈನ್ ಮ್ಯಾನ್ಗಳ ಅವಶ್ಯಕತೆ ಇದೆ. ಇದರ ಜೊತೆಗೆ ಇಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳು ಜನರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಇಂತಹವರ ಬಗ್ಗೆ ನಿಗಾ ವಹಿಸಬೇಕು ಎಂದು ಅಸಮಾಧಾನ ಹೊರಹಾಕಿದರು. ಸಕಲೇಶಪುರ ವಿಭಾಗ ಸೆಸ್ಕಾಂ ಕಾರ್ಯಪಾಲಕ ಅಭಿಯಂತರ ಜಿಎಂ ಅರ್ಜುನ್ ಹಾಗೂ ಆಲೂರು ಸೆಸ್ಕಾಂ ಸಹಾಯಕ ಕಾರ್ಯಪಾಲಕ ರಂಗೇಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರನ್ನ ಮನವೊಲಿಸಿ ವಿದ್ಯುತ್ ಸಮಸ್ಯೆ ಹಾಗೂ ದೂರಿರುವ ಅಧಿಕಾರಿಗಳ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು. ನಂತರ ಪ್ರತಿಭಟನಾಕಾರರು ಪ್ರತಿಭಟನೆ ಹಿಂಪಡೆದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಎನ್ ಕಾಂತರಾಜು, ಬಿಜೆಪಿ ಮುಖಂಡ ಚಂದ್ರಶೇಖರ್ ಕಾಗನೂರ್, ರೈತ ಸಂಘ ಮುಖಂಡ ಐದೂರು ಜಯಣ್ಣ ಸೇರಿದಂತೆ ಹಲವರು ಮುಖಂಡರು ಭಾಗಿಯಾಗಿದ್ದರು. ಡ್ಯೂಟಿ ಎಷ್ಟೊತ್ತಿಗೆ ಸರ್? ನಾವೇನಾದ್ರು ಕಂಪ್ಲೇಂಟ್ ಹೇಳಿದ್ರೆ 2 ಗಂಟೆ ಮೇಲೆ ಬರ್ತಾರೆ. ನಾನು ಆಗ್ಲೇ ಜೈಗೆ ಹೇಳಿದ್ದೆ ಕೇಳಿ, ಒಂದಿವ್ಸ ನೋಡಿ ಬಾಗ್ಲಾಗ್ತಿ ಬಂದು ಅಂತಲೇ ಹೇಳಿದ್ವಿ. ಡ್ಯೂಟಿ ಬರಕ್ಕೆ ನಾವು ಇಂಥ ಫಾಲ್ಟ್ ಆಗಿದ್ದೀವಿ ಅಂದ್ರೆ ಸರ್, ನಮ್ದೊಂದು ಬಡಗಿ ಕೊಪ್ಪಳದ ಒಂದು ಸಮಸ್ಯೆ ಬರುತ್ತೆ ಸರ್. ನೀವೇ ನಮ್ಮ ಬಗ್ಗೆ ಬಡಗಿ ಕೊಪ್ಪಳದ ನಮಗೆ 2ವರೆಗೂ ಕರೆಂಟ್ ಇದೆ. ಬಾಳೆ ನಮಗೆ ಇಲ್ಲಿಂದ ತಗೊಂಡು ಅಲ್ಲಿ ಮಾಡಿದ್ದೀನಿ, ಹಾಗೆ ಮಾಡಿದ್ದೀನಿ, ಅಲ್ಲಿ ಮಾಡಿದ್ದೀನಿ ಅಂತ ಕೇಳಿ. ಎಷ್ಟು ದಿನ ಆಯ್ತು ಮಾತಾಡ್ತಾರೆ. ಫೋನ್ ಮಾಡಿದ್ರೆ ಸಂಜನಾ ರಮೇಶ್ ಅಣ್ಣ ಹೇಳ್ತಾರೆ, ನಮ್ದು 2 ವರ್ಷ ರಿಟೈರ್ಡ್ ಇದೆ, ಎಲ್ಲಿ MLA ಅವ್ರಿಗೆ ಹೇಳ್ತಾರೆ ಹೇಳಿ ಅಂತ. ಶಾಸಕರ ಮನೆಗೆ ಹೋಗಿದ್ದೆ, ನಾವೇ ನಿಮಗೆ ಫೋನ್ ಮಾಡ್ತಿದ್ದು. 15 ದಿನ ಆಯ್ತು, ಕರೆಂಟ್ ಇಲ್ಲ. ನಾವು ಹೋದಾಗ 1 ವಾರ ಮಾತ್ರ ಕರೆಂಟ್ ಕೊಟ್ಟಿದ್ದಾರೆ, ಮತ್ತೆ ಕೊಟ್ಟಿಲ್ಲ. ಏನಾಯ್ತು ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ, ಮಾತಾಡ್ಬೇಡಿ. ಆಯ್ತು ಪ್ರೆಗ್ನೆಂಟ್ ಅವರು ಬ್ಯಾಂಟಿಯವರು ಎಲ್ಲಿ ನೀರು ಕುಡಿತಾರೆ? ಮಳೆ ನೀರು ಕುಡಿತಾರ? ಆಯ್ತು
ಇದುವರೆಗೂ ಕೂಡ ಇದುವರೆಗೂ ನಾವೆಲ್ಲ ಮಾತಾಡಿದ್ವಿ. ಈಗ ಇದುವರೆಗೂ ಮಾತಾಡಿದ್ವಿ. ಈಗ ನಮ್ಮ ಸಮಸ್ಯೆಗಳನ್ನು ಕೂಡ ನಮ್ಮ ಉನ್ನತಾಧಿಕಾರಿ ಸಾಹೇಬ್ರ ಜೊತೆ ಎಲ್ಲ ಹಂಚ್ಕೊಂಡಿದ್ವಿ. ಸರ್ ತಾವು ಯಾವಾಗಿಂದ ನಾಳೆಯಿಂದ ಮಾಡಿಸ್ತೀರಾ? 100% ನಾವು ನಿಮ್ಮ ನಂಬಿಕೆ ಇರ್ಬೋದು ನೋಡಿ ಸರ್. ನೋಡಿ ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳೇ, ಇವ್ರು ನಾಳೆಯಿಂದನೇ ಕ್ರಮ ತಗೊಂಡು ನಾಳೆಯಿಂದನೇ ಕೆಲಸ ಮಾಡಿಸ್ತೀನಿ ಅಂತ ಭರವಸೆ ಕೊಡ್ತಿದ್ದಾರೆ. ಇವರು ನಾಳೆಯಿಂದ ಕೆಲಸ ಮಾಡಲಿಲ್ಲ ಅಂತ ಅಂದ್ರೆ 4-5 ದಿವಸ ಒಂದು ವಾರ ಟೈಮ್ ಕೊಡೋಣ. ಇದೇ ಅಲ್ಲ, ಇನ್ನೂ ಹೆಚ್ಚಿನ ಸಂಖ್ಯೆಯ ಉಗ್ರವಾದ ಹೋರಾಟ ಮಾಡಿ ಇದೇ ಭಾಗದಲ್ಲ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹೋರಾಟ ಮಾಡ್ಬೇಕಾಗುತ್ತೆ. ಆ ರೀತಿ ಹೋರಾಟ ಮಾಡೋಣ ಸರ್. ಅವ್ರು ಯಾರು ಕುಮಾರ್ ಅಂತಿದ್ರು ಅಹವಾಲುಗಳು ಕೇಳ್ತಕ್ಕಂಥ ವ್ಯಕ್ತಿನ ಒಳ್ಳೆ ಜೈನ ನೀವು ರಿಪೋರ್ಟ್ ಹಾಕ್ಬಿಟ್ಟು ನಾವು ಇಲ್ಲಿಗೆ ಇದನ್ನು ಬಿಡಲ್ಲ. KJ ಜಾರ್ಜ್ ಸಾಹೇಬ್ರು ಯಾರು ಕರೆಂಟು ಪವರ್ ಮಿನಿಸ್ಟ್ರಿಗೆ ನಾವು ಇಲ್ಲಿಂದ ಒಂದು ನಿಯೋಗ ಹೋಗ್ತೀವಿ. ನಿನ್ನೆನೂ ಕೂಡ ನಾನು ಶಾಸಕತೆ ಮಾತಾಡಿದ್ದೀನಿ. ಈ ಹಿಂದೆ ಶಾಸಕತ್ವ ಇದು ಏಪ್ರಿಲ್ 8 ಟೈಮಲ್ಲಿ ಮಾತಾಡುವಾಗ ಇವರಿಗೆ ಆಗಲೂ ಕೂಡ 3 ದಿವಸ ಕರೆಂಟ್ ಇರೋದಿಲ್ಲ. ಆವಾಗ ಮತ್ತೆ ಈ ರೀತಿ ಅತಿವೃಷ್ಟಿಯಾಗಿ ಮಳೆ ಇರಲ್ಲ, ಗಾಳಿ ಇಲ್ಲಿಂದ ಅಲ್ಲಿವರೆಗೂ ಹಿಂಗಿದೆ. ಆಯ್ತು, ಅದಕ್ಕೆ ಮತ್ತೆ ಇಂಟರ್ಮೀಡಿಯೇಟ್ ಸಪೋರ್ಟ್ ಸರ್ ಅವ್ರು ತೋಟ ಬಿಡ್ಬೇಕಲ್ಲ, ಆಗ ಎಳ್ಕೊಬಿಟ್ಟವ್ರೆ. ಈಗ ಅವರೆಲ್ಲ ತೋಟ ಎಲ್ಲ ಮರ ಬಿದ್ರೆ ಮೇನ್ ರೋಡಿಗೆ ಬಿಡುತ್ತೆ. ಒಂದ್ಸಲ ಕಟ್ ಆಗಿದೆ, ಫೋನ್ ಮಾಡಿದ್ದೀನಿ ಎಲ್ಲರಿಗೂ. ಯಾರು ಫೋನ್ ರಿಸೀವ್ ಮಾಡೋದಕ್ಕೆ ಮೈಸೂರಿಗೆ ಕಂಪ್ಲೇಂಟ್ ಮಾಡಿ ಮೈಸೂರಿಗೆ ನಾವು ಲೈನ್ ತೆಗ್ಸಿದ್ವಿ. ಯಾರು ಫೋನ್ ರಿಸೀವ್ ಮಾಡಲ್ಲ. ನಮ್ಮ ಊರಲ್ಲಿ ಬನ್ನಿ ಸರ್, ಜೈನೇ ಕಳ್ಸ್ಬಿಡಿ, ನಾನು ಯೋಗಿ ಕರ್ಕೊಂಡ್ ಬರ್ತೀನಿ, ಕುಮಾರಣ್ಣ ಕೆಲಸ ಮಾಡೋಣ ಅಂತ ಹೇಳ್ತಾರಲ್ವಾ, ಒಂದು ರೌಂಡ್ ಹೋಗಿ ನವಲಹಳ್ಳಿ ಬಡಿಗೆ ಕೊಟ್ಟು ತೋರಿಸ್ಕೊಂಡ್ ಬಂದ್ಬಿಡ್ತೀವಿ.